ಡಾಕ್ಟರ್ ಗೋಪಿನಾಥ್ ಅವರೇ, ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಸಂತೋಷವಾಗಿದೆ. ಬಡವರ ಮನೆಗೆ ಆಂಬ್ಯುಲೆನ್ಸ್ ಬಂದ ಹಾಗಾಯ್ತು. ಅಲ್ಲ ರಂಗಮ್ಮನವ್ರೆ, ಮೊಮ್ಮಕ್ಕಳು ಬರೋ ಟೈಮ್ನಲ್ಲಿ ನೀವು ಇನ್ನೂ ಮದುವೆ ಎಂತರ ಕಾಣ್ತಿರಲ್ಲ. ಎಂಥ ಮಾತು, ನನ್ನ ಮದುವೆ ಹೆಣ್ಣು ಅಂದಿದ್ದು ಕೇಳಿ ತುಂಬ ಸಂತೋಷ. ಇರಲಿ ಡಾಕ್ಟರ್ ಗೋಪಿನಾಥ್ ಅವರೇ, ನೀವು ಮಕ್ಕಳಾಗದೇ ಇರುವ ದಂಪತಿಗಳಿಗೆ ಅದೆಂಥದ್ದು ಬೇರೆ ಬೇರೆ ಔಷಧಿಗಳನ್ನೆಲ್ಲ ಕೊಟ್ಟು ಮಕ್ಕಳು ಹುಟ್ಟೋ ಹಾಗೆ ಮಾಡ್ತೀರಂತೆ, ನಿಜನಾ? ಅಂದ್ರೆ ನೀವು ಮಕ್ಕಳಿದ್ದವ್ರಿಗೆ ಚಿಕಿತ್ಸೆ ಕೊಡೋ ಸಂತಾನ ಗೋಪಾಲ್ ಕೃಷ್ಣನ? ನಾನು ಡಾಕ್ಟರ್ ಗೋಪಿನಾಥ್, ಚಿಕಿತ್ಸೆ ನಂದು, ಸಂತಾನ ಬೇರೆಯವರು. ಪಲ್ಲು, ಇವಳು ಎಷ್ಟೋ ಜೋಡಿಗಳಿಗೆ ಮಕ್ಕಳು ಕೊಟ್ಟಿದ್ದಾಳೆ ಕಣೆ. ಇಲ್ಲಿವರೆಗೂ 90 ಜೋಡಿಗಳನ್ನ ಮಕ್ಕಳು ಆಗೋ ಹಾಗೆ ಔಷಧಿ ಇಂಜೆಕ್ಷನ್ಸ್ ನಾನು ಕೊಟ್ಟಿದ್ದೀನಿ. ಎಲ್ಲ ಮಕ್ಕಳು ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಹಾಸ್ಪಿಟ್ಲ್ ಮುಂದೆ ಇರೋ ಕಂಬಕ್ಕೆ ಅರ್ಶಿನ ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಬೇಕಾ? ಕೊಡ್ಕೋಬೇಕು. ಇವಳು ಇಂಗ್ಲಿಷ್ ಡಾಕ್ಟರ್ ಕಣೆ, ಇಂಜೆಕ್ಷನ್ ಕೊಡ್ತಾಳೆ. ಅಮ್ಮನೆ, ಸ್ವಲ್ಪ ನಾನು ಡಾಕ್ಟರ್ ಹತ್ರ ಗುಟ್ಟಾಗಿ ಮಾತಾಡ್ಬೇಕು. ನಿನ್ ಲೈಫ್ ಹೇಳು. ಗೊತ್ತಾಯ್ತು ಬಿಡಮ್ಮ, ನನಗೂ ಮಗು ಲೇಟ್ ಆಗ್ತಿದೆ ಅಂತ ತಾನೆ ಮಾತಾಡ್ಕೊಡು. ಡಾಕ್ಟ್ರೆ, ನನ್ನ ಮಗಳಿಗೆ ಮದುವೆ ಮಾಡ್ತೇನೆ, ನನ್ನ ಮಗನ ಮದುವೆ ಮಾಡ್ತೇನೆ. ಆದರೆ ಇವತ್ತಿನವರೆಗೂ ಈ ಮನೆಯಲ್ಲಿ ಒಂದು ನಲೆಪಿಳ್ಳೆ ಮಲ್ಲೋ ಅಂತಿದೆ. ನನಗೂ ಮೊಮ್ಮಕ್ಕಳನ್ನ ಎತ್ಕೊಂಡು ಮುದ್ದಾಡಬೇಕು, ಅವನ್ನ ಸ್ಕೂಲಿಗೆ ಕಲ್ಕೊಂಡು ಬಿಡಬೇಕು, ಅದಕ್ಕೆ ಕೊಡೋ ಹೋಮ್ ವರ್ಕೆಲ್ಲ ನಾನೇ ಕೂತ್ಕೊಂಡು ಮಾಡಿಸ್ಬೇಕು ಅನ್ನೋ ಆಸೆ ನನಗೂ ಇಲ್ಲಲ್ವೇ. ರಂಗಮ್ಮನವ್ರೆ, ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ನನ್ನ ಸೊಸೆಗೂ ನನ್ನ ಮಗನಿಗೂ ಸ್ಕ್ಯಾನ್ ಮಾಡಿ, ನನ್ನ ಮಗಳಿಗೂ ಅಳಿಯನಿಗೂ ಇಂಚಿಂಚು ಬಿಡದೆ ಟೆಸ್ಟ್ ಮಾಡಿ. ನಮ್ಮ ಅಳಿಯ ಸ್ವಲ್ಪ ಲಾಂಗ್ ಮಾಡ್ತಾಳೆ, ಬಿಡಬೇಡಿ, ದಪ್ಪ ಇಂಜೆಕ್ಷನ್ ಕೊಟ್ಬಿಡಿ. ಒಟ್ಟಿನಲ್ಲಿ ಮುಂದಿನ ವರ್ಷ ಇದೇ ಟೈಮ್ಗೆ ಈ ಮನೇಲಿ ಒಂದು ಮಗು ಲಬ ಲಬ ಅಂತ ಬಡ್ಕೊತಿರ್ಬೇಕು. ಮನೇಲಿ ನೀವೇನು ಯೋಚನೆ ಮಾಡಬೇಡಿ, ಒಂದು ಇಂಜೆಕ್ಷನ್ ಕೊಟ್ಟು ನಾನು ಸರಿ ಮಾಡಿಬಿಡ್ತೀನಿ. ಒಂದು ಕೇಸ್ ಸಿಕ್ಕಿದ್ರೆ ನನ್ನ ಸೆಂಚುರಿ ಆಗತ್ತೆ. ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು. ಡಾಕ್ಟ್ರೆ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಈ ಮನೆಗೆ ಒಂದು ಪುಟ್ಟ ಮಗು ಬೇಕೇ ಬೇಕು. ಅತ್ತೆವ್ರೆ, ನಮ್ಮನ್ನು ಕೇಳದೆ ಈ ಡಾಕ್ಟರ್ನ ಮನೆಗೆ ಹ್ಯಾಕ್ ಕರ್ಸಿದ್ರಿ? ಅತ್ತೆ, ನಾನು ಅದನ್ನೇ ಆಸ್ಕ್ ಮಾಡ್ತಾ ಇರೋದು. ಮೊದಲು ಬೆಟ್ಟದ ಮೇಲೆ ಮನೆ ಮಾಡಬೇಕು, ಅಲ್ಲಿರೋ ಮರಿಗೆ ಜೋಳಿಗೆ ಕಟ್ಟಬೇಕು. ಸೈಟೇ ಸಿಕ್ಕಿಲ್ಲ, ಅದ್ರ ಮಧ್ಯೆ ಇವೆಲ್ಲನ ಸಾಧ್ಯ ಇಲ್ಲ. ಅಯ್ಯೋ, ನನ್ನ ದುಃಖ ನಿಮಗೆ ಅರ್ಥ ಆಗಬೇಕು. ಅವೆಲ್ಲ ನಮಗ್ ಗೊತ್ತಿಲ್ಲ ಅತ್ತೆ, ನಮಗೆ ಸದ್ಯಕ್ಕೆ ಮಗು ಬೇಡ. ಏನಮ್ಮ ಮುಪ್ಪು ಕಡೆ ನಡಿಯಮ್ಮ. ಅತ್ತೆ, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನನಗೂ ಮಗು ಬೇಕಾಗಿಲ್ಲ. ಇವ್ರು ಈ ರೀತಿ ಮಾತಾಡಿದ್ರೆ ನೀವೇನು ಮಾಡ್ತೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ ಡಾಕ್ಟ್ರೆ. ಈ ಮನೆಗೆ ಒಂದು ಪುಟ್ಟ ಕಂದ ಬೇಕೇ ಬೇಕು. ರಂಗಮ್ಮನವ್ರೆ, ಏನು ವರಿ ಮಾಡ್ಕೋಬೇಡಿ. ಯಾವ ವಯಸ್ಸಲ್ಲಿ ಯಾರು ಬೇಕಾದ್ರೆ ಮಗು ಪಡಿಬೋದು, ನೀವು ಕೂಡ. ಈ ವಯಸ್ಸಿನಲ್ಲಿ ನಾನು ತಾಯಿ ಆಗಕ್ಕೆ ಸಾಧ್ಯನಾ? ಯಾಕಾಗಲ್ಲ, ನೀವು ಮನಸ್ಸು ಮಾಡಿದ್ರೆ ನೀವು ತಾಯಿ ಆಗ್ತೀರಾ. ಇದೇ ನನ್ನ 100ನೇ ಕೇಸ್ ಆಗಲಿ. ನೀವು ಲಕ್ಷಣವಾಗಿ ಒಂದು ಮದುವೆ ಆಗಿ ನಿಮ್ಗೆ ಏನಾದರೂ ಮಗು ಆದರೆ ಇದೇ ಇಂಟರ್ನ್ಯಾಷನಲ್ ನ್ಯೂಸ್ ಆಗತ್ತೆ. ಹರ ಹರ ಮಹಾದೇವ್. ಯಾರೂ ಹೆದರಬೇಡಿ. ಮತ್ತೆ ಯಾರಾದರೂ ಬಾಯಿ ಹಾಕಿದ್ದೆ ಆದರೆ ಅವಳ ನಾಲಿಗೆಯನ್ನು ಕೊಯ್ದಿದ್ದು. ನಾವ್ ಯಾರು ಬಾಯ್ ಹಾಕಲ್ಲ, ಅದೇನ್ ಕುಯ್ಕೋ. ಇದು ಜೋಡಿಗಳ ನೀತಿ. ಇಲ್ಲಿ ನಿಮಗೇನ್ ಕೆಲಸ? ರೈಟ್ ಹೇಳು. ನೋಡಿ, ಮುಂದಿನ ವರ್ಷ ಇದೇ ಟೈಮ್ಗೆ ಈ ಮನೆಯಲ್ಲಿ ಒಂದು ಮಗು ಅಳೋ ಶಬ್ದ ಕೇಳಬೇಕು. ನಿಮ್ಮಿಂದ ಆಗೋಲ್ಲ ಅಂತ ಹೇಳ್ಬಿಡಿ, ನಾನೇ ಮದುವೆ ಆಗ್ತೀನಿ. ಈ ವಯಸ್ಸಲ್ಲ ಅತ್ತೆ, ಈ ರೀತಿ ಟಾಕ್ ಮಾಡೋದೇ ಶೇಮ್ ಆಗಲ್ಲ? ಸೇಮ್ ಇರುವಾಗ ಸೇಮ್ ಆಗೋಲ್ಲ. ಫಾಲಿನಲ್ಲಿ 100 ವರ್ಷದ ಹೆಂಗಸು ಮದುವೆ ಆಗಲು ಗೊತ್ತಾ? ಅದಕ್ಕೆ ನಾವೇನ್ ಮಾಡೋಣ? ನಿಮ್ಮಗಳ ಯೋಗ್ಯತೆ ನನಗ್ ಗೊತ್ತಿಲ್ವೇನು? ನಿಮ್ಮಿಂದ ಆಗದ ಕೆಲಸವನ್ನ ನಾನು ಸಾಧಿಸಿ ತೋರಿಸ್ತೀನಿ. ರಂಗಮ್ಮ ಮದುವೆಗೆ ರೆಡಿ ಅಂತ ಪೇಪರ್ನಲ್ಲಿ ಜಾಹೀರಾತು ಕೊಡಿ. ಅಣ್ಣಯ್ಯ, ಅಮ್ಮ ಈ ವಯಸ್ಸಲ್ಲಿ ಇನ್ನೊಂದು ಮದುವೆ ಆಗ್ತೀನಿ ಅಂತಿದಾರಲ್ಲ, ಇದ್ರ ಅರ್ಥ ಏನು? ಕೊಂಡ್ಬೇಕು ಅಂತ ಹೇಳ್ತಿದಾರಲ್ಲ. ಅಲ್ಲಮ್ಮ ಪಲ್ಲು, ಅಪ್ಪಿ ತಪ್ಪಿ ನಮ್ಮ ಅತ್ತೆಯವ್ರಿಗೆ ಒಂದ್ ಗಂಡ ಒಂದ್ ಹೆಣ್ಣು ಆಗ್ಬಿಟ್ರೆ ನಮ್ ಪೊಸಿಷನ್ ಏನಮ್ಮ? ನಮ್ ಮಾತು ಡೌನ್ ಆಗ್ಬಿಡುತ್ತೆ. ನಮ್ಮ ಮಾತೋಷ ರಂಗಮ್ಮಗೆ ಮದುವೆ ಆಗಕ್ ಆಗತ್ತೇನ್ರಿ?
ತಾಲೆ ಅಲ್ಲಾಡೋ ವಯಸ್ಸಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡಕ್ ಆಗತ್ತೇನ್ರಿ? ಐ ಥಿಂಕ್ ಅವ್ರು ಸುಮ್ಮನೆ ಹೆದರ್ಸ್ತಿರ್ಬೇಕು. ಯಾಕೆ ಹೆದರ್ಸ್ಬೇಕು? ಹಾಗ ಮಾಡಿದ್ರೆ ಜಾಜ್ ಅವ್ರು ಅರ್ಥ ಮಾಡ್ಕೊಂಡು ನನ್ನ ಜೊತೆ ಸಂಸಾರ ಮಾಡ್ಬೋದು ಅಂತ. ಬಾಳ್ರಾಗ ಪೇಪರ್ ತಗೊಳಕ್ ಹೋಗಿದ್ದ, ಪೇಪರ್ ಅಂಗಡಿಯವರು ಮಕ್ ಉಗಿದ್ಬಿಟ್ಟ. ಅಂತದೇನಿದೆ ಪೇಪರ್ ಅಲ್ಲಿ? ನೀನು ಕೊಟ್ಟ ಜಾಹೀರಾತನ್ನ ಯಾವ ನ್ಯೂಸ್ ಇಲ್ಲ ಅಂದ್ಬಿಟ್ಟು ಫ್ರಂಟ್ ಪೇಜ್ ಅಲ್ಲಿ ದೊಡ್ಡದಾಗ ಹಾಕ್ಬಿಟ್ಟಿದ್ದಾರೆ. ವರ ಬೇಕಾಗಿದ್ದಾರೆ, ವಯಸ್ಸಿನ ಅಂತರವಿಲ್ಲ, ಗಂಡಸಾಗಿದ್ದರೆ ಸಾಕು, ಕೂಡಲೇ ಸಂಪರ್ಕಿಸಿ. ರಂಗು. ಅಣ್ಣಯ್ಯ, ರಂಗು ಯಾರು? ನಿಮ್ಮಮ್ಮ ರಂಗಮ್ಮ. ಇದು ಗಂಡುಗಲಿ ವಂಶದ ಮನೆ ತಾನೆ? ಹೌದು. ಸ್ವಲ್ಪ ರಂಗುನ್ ಕರಿತೀರಾ? ರಂಗು ಅಂತ ಈ ಮನೇಲಿ ಯಾರು ಇಲ್ಲ. ಹೇಮಂತ್ ಬಂದಿದ್ದೀನಿ ಅಂತ ಹೇಳ್ರಿ. ಇದ್ಯಾವುದೋ ಅತ್ತೆಯವ್ರ ಹಳೆ ಫ್ಲಾಶ್ ಬ್ಯಾಕ್ ಇರ್ಬೇಕು. ರಂಗು ಅಂದ್ರೆ ರಂಗಮ್ಮ ಅಂತ, ಅವ್ರು ನಮ್ಮ ತಾಯಿ. ನಿಂಗೇನಾಗ್ಬೇಕಾಗಿತ್ತು? ಆಕೆ ನಾನು ಹೆಂಡತಿ ಮಾಡ್ಕೋಬೇಕು ಅಂತ ಇದ್ದೀನಿ. ಆಡೋ ಮಾತು ಒಂದು ಅರ್ಥ ಬೇಡವೇನ್ರಿ? ನಾಲ್ಗೆ ಸೀಳ್ಬಿಡ್ತೀನಿ. ಸೌದೆ ಇದ್ರೆ ಸೇಡ್ರಿ, ಗಂಡು ಬೇಕು ಅಂತ ಪೇಪರ್ ಅಲ್ಲಿ ಕೊಟ್ಟಿದ್ಯಾಕೆ? ಅದಕ್ಕೆ ನಾನು ಅವಳನ್ನ ಮದುವೆ ಆಗ್ಬೇಕು ಅಂತ ಬಂದಿರೋದು. ಅಣ್ಣಯ್ಯ, ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ತಪ್ಪು ಮಾಡ್ಬಿಟ್ರಿ ಅಂತ ಅನ್ಸುತ್ತೆ. ನೋಡಿ, ನಾನು ಪಾಳೆಗಾರ ವಂಶದ ಹುಡುಗಿನ ಮದುವೆ ಆಗ್ಬೇಕು ಅಂತ ಇದ್ದೆ. ಈಗ ರಂಗು ಸಿಕ್ಕಿದಾಳೆ. ಆದ್ರೆ ನಮ್ಮಮ್ಮಂಗೆ ವಯಸ್ಸಾಗಿದೆಯಲ್ಲ ರೀ, ವಯಸ್ಸು ಮುಖ್ಯ ಅಲ್ಲ ರೀ, ವಂಶ ಮುಖ್ಯ. ಆ ವಂಶನ ಬೆಳೆಸೋದು ಮುಖ್ಯ. ಯಾರ್ಯಾರೋ ಬಂದು ವಂಶನ ಬೆಳೆಸೋ ಹಾಗಾಗ್ಬಿಡ್ತಲ್ರಿ. ನಮ್ಮಮ್ಮನ ಮದುವೆ ಆಗೋಕೆ ನಿಮ್ಗೇನ್ರಿ ಅರ್ಹತೆ? ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಈ ಮನೆನ ಕೊಂಡ್ಕೊಳ್ಳೋಷ್ಟು ಶಕ್ತಿ ಇದೆ. ಈ ಮನೆನ ಕೊಡ್ತೀರಾ ಹೇಳಿ? ಚಿಟ್ಕೆ ಹೊಡೆಯಲು ತಗೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮನ್ನ ಪರ್ಚೇಸ್ ಮಾಡಿ ಜವಾನ್ರಾಗಿ ಇಟ್ಕೊಂಡ್ಬಿಡ್ತೀನಿ. ರಂಗು, ರಂಗು, ಈ ನಿನ್ನ ಹೇಮಂತ್ ಬಂದಿದ್ದೀನಿ. ಕಮಾನು ಡಾರ್ಲಿಂಗ್. ಕಮಿಂಗು ಡಾರ್ಲಿಂಗ್. ವಾಟ್ ಇಸ್ ದಿಸ್ ಬಿಡಿ? ಮೇಕಪ್ ಡ್ರೆಸ್ ಮಾಡ್ಕೊಂಡ್ರೆ ನಿನಗೆ ನಾನು ಚಿಕ್ಕವಳಾಗಿ ಕಾಣ್ತೀನಿ ಅಂತ ಈಗ ಗೊತ್ತಾಯ್ತಾ? ಅತ್ತೆ, ದಿಸ್ ಇಸ್ ಟು ಮಚ್. ಮಚ್ಚು ಇಲ್ಲ, ಲಾಂಗು ಇಲ್ಲ. ನಾನೀಗ ನಿಮ್ಮ ಮತ್ತೇನೂ ಅಲ್ಲ. ಐ ಆಮ್ ಎ ಫ್ರೀ ಬರ್ಡ್. ರಂಗು, ರಂಗು. ನಾವು ಆ ಕಡೆ ಹೋಗಿ ಮಾತಾಡೋಣ. ಇಲ್ಲೇ ಇದ್ದೆ ಈ ಕಪಿಗಳೆಲ್ಲ ನಮ್ಮನ್ನು ಹುಡುಕೊಂಡು ಹೋಗ್ತವೆ. ಖಮಾನ್ ಹೇಮಂತ್, ನನ್ನನ್ನ ಮದುವೆ ಆಗೋದಕ್ಕೆ ಬಂದ್ಲಾ? ಇದು ರಂಗು, ಪೇಪರ್ ಅಲ್ಲಿ ಆಡ್ ನೋಡಿದೆ, ಅದಕ್ಕೆ ನಿನಗಾಗಿ ಓಡೋಡಿ ಬಂದೆ. ಮೊಮ್ಮಕ್ಕಳು ಬರೋ ಟೈಮಲ್ಲಿ ನೀವು ಮದುವೆ ಆಗ್ತಾ ಇರೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ನನಗೆ ಸರಿ ಕಾಣ್ತಿದೆ. ಹೇಮಂತ್, ನಮಗೂ ಮಕ್ಕಳಾಗುತ್ತೆ, ನಮ್ಮ ಗಂಡು ಗಲಿ ವಂಶ ಬೆಳೆಯುತ್ತೆ ಅಂತ ನಾನು ಇವಳ ಹತ್ರ ಚಾಲೆಂಜ್ ಮಾಡಿದ್ದೀನಿ. ಅದು ಅಲ್ಲದೆ ಡಾಕ್ಟರ್ ಗೋಪಿನಾಥ್ ನಮಗೆ ಮಕ್ಕಳಾಗುತ್ತೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಅವ್ರು ಗ್ಯಾರಂಟಿ ಕೊಟ್ಟ ಮೇಲೆ ಮುಗಿದ್ಬಿಡು, ತೊಟ್ಲ ಕಟ್ಟೋದೇ ಕೆಲಸ. ನಾನು ಮದುವೆ ಆಗೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ನಾನು ಏನಾದ್ರೂ ಮಾರ್ಕೆಟ್ ಹೋದ್ರೆ ಪಕ್ಕದ ಮನೆ ಅಂಕಲ್ಗಳೆಲ್ಲ ನನ್ನ ಹಿಂದೆ ಬೀಳ್ತವೆ. ಟೈಮ್ ಕೇಳ್ತಾಳೆ, ಆಟೋಗ್ರಾಫ್ ಕೇಳ್ತಾಳೆ, ಡೇಟ್ ಕೇಳ್ತಾಳೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಡೇಟ್ ಹೇಳ್ಬಿಟ್ರೆ ನಮ್ಮ ಡೇಟಿಂಗ್ ಯಾವಾಗ ಅಂತ ಗೋಳೋ ಅಂತ ಅಳ್ತಾ ಇರ್ತಾರೆ. ರಂಗು, ಅವರೆಲ್ಲ ನಿನ್ನ ಸೌಂದರ್ಯನ ನೋಡಿ ಮನಸ್ಸೋತಿದ್ದಾರೆ. ನಾವ್ ಯಾಕೆ ಬೇಗ ಮದುವೆ ಆಗ್ಬಾರ್ದು? ಮದುವೆ ಆಗೋಣ, ಆದ್ಮೇಲೆ ಇವಳನ್ನ ಎದುರಿಸೋ ಶಕ್ತಿ ಇದೆಯಾ? ಏನ್ ರಂಗು ಹೀಗ್ ಕೇಳ್ತೀಯಾ? ನಾನು ಕಾಲೇಜಲ್ಲಿ ಇದ್ದಾಗ ಬ್ಯಾಕ್ ಬೆಲ್ಟು. ಹಾಗಾದ್ರೆ ನಾಳೆ ನೀನಪ್ಪ ಒಂದು 3 ಜನಕ್ಕೆ ಸರಿಯಾಗಿ ಬುದ್ಧಿ ಕಳ್ಸೋಣ. ಸರಿ, ನಾನ್ ಬರ್ಲಾ? ಬಾಯ್. ಹಾಗೆ ಹೋಗ್ಬೇಕಾ? ಏನೂ ಇಲ್ವಾ? ಪ್ಲೀಸ್ ರಂಗು, ಪ್ಲೀಸ್. ಅಮ್ಮ, ನೀನ್ ಸಾಯ್ಬೇಡಮ್ಮ ಪ್ಲೀಸ್ ಅಮ್ಮ. ನಾಳೆ ಸಾಯ್ತಾಳೆ. ಮತ್ತೆ ಈ ಹಗ್ಗ ಏನಕ್ಕೆ? ನಾನು ಮದುವೆ ಆಗೋದು ಈ ಮನೆಯಲ್ಲಿ ಮೂವರಿಗೆ ಇಷ್ಟ ಇಲ್ಲ. ಅದಕ್ಕೆ ಹೇಮಂತ್ ಬರ್ತಾಳೆ, ಆ ಮೂವರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ಆ ದಂಡ ಪಿಂಡಗಳನ್ನ ಕಲ್ಕೊಂಡು ಬರ. ಯಾಕಂದ್ರೆ ರಂಗಮ್ಮ, ಏನಿದು ದಿನಕ್ಕೊಂದು ಅವತಾರ ಎತ್ತಾ ಇದ್ದೀರಲ್ಲ? ಮಗಳೇ, ಈ ಮೂವರನ್ನು ಸೇರಿಸಿ ಕಟ್ ಹಾಕಿ. ಯಾಕೆ? ಏನು ಅಂತ ಕೇಳಬಾರದು. ತಗೊಳ್ಳೆ.
ರಂಗಮ್ಮ ಈಗೇನ್ ಮಾಡ್ತೀರಾ? ನಾನೇನು ಮಾಡಲ್ಲ. ಈಗ ನಮ್ಮ ಕಲಾಟೆ ಕಿಂಗ್ ಹೇಮಂತ್ ಬರ್ತಾನೆ, ನಿಮ್ಮನ್ನ ಸೋಲಿಸ್ತಾನೆ. ನೀವೇನಾದ್ರೂ ಅವನ್ನ ಸೋಲಿಸಿದ್ದೆ ಆದರೆ ನಾನು ಈ ಮದುವೆನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಮೇಲೆ ಮತ್ತೆ ಆಗಮ್ಮ ಸೋತೋದು? ಇದನ್ನೇ ಮಗನೇ ಕಟ್ಟ ಹೊಡೆಯೋದು ಅನ್ನೋದು. ಈ ಮೂವರೇ ನಮ್ಮ ಮದುವೆಗೆ ತೊಂದರೆ ಕೊಡ್ತಾ ಇರೋದು. ಈ ಮೂವರಿಗೂ ಸರಿಯಾಗಿ ಬುದ್ಧಿ ಕಲಿಸು. ಚೆನ್ನಾಗಿ ಫೈಟ್ ಮಾಡ್ದೆ. ಬಾ ಬಾ ಬಾ, ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ಯಾ? ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೋತಾ ಇರು, ನಾನು ಹೋಗಿ ಜ್ಯೂಸ್ ತಗೊಂಡು ಬರ್ತೀನಿ. ಲೇ ದಂಡ ಪಿಂಡಗಳ, ನಾವೀಗ ಒಗ್ಗಟ್ಟಾಗ್ಬೇಕು, ಅವನ್ನ ಕೆಡಬೇಕು. ಕೈ ಕಟ್ಟಾಗಿದ್ದೀರಲ್ಲ, ಹೆಂಗ ಕೆಡಬೋದು? ಮಂಕಿ ಸ್ಟೈಲ್ ಅಲ್ಲಿ ಜಂಪ್ ಮಾಡೋಣ. ಜಾಕಿ ಚಾನ್. 1 2 3 ಸ್ಟಾರ್ಟ್. ಯಾಕೆ ಕುಂಟ್ತಾ ಇದ್ದೀರಿ? ಏನಾಯ್ತು? ಆ 3 ಜನ ನನ್ನ ಮೇಲೆ ಬಿದ್ದ್ಬಿಟ್ರು. ನನ್ನ ಮೈ ಮೂಳೆ ಎಲ್ಲ ಪುಡಿ ಪುಡಿ ಮಾಡಿಬಿಟ್ರು. ಈ ಜ್ಯೂಸ್ ಕೊಡಿನಿ, ಮತ್ತೆ ಅವಳ ಮೇಲೆ ಫೈಟ್ ಮಾಡಬಹುದು. ಅಯ್ಯೋ, ನಿಮ್ ಜ್ಯೂಸು ಬೇಡ, ಈ ಮದುವೆನೂ ಬೇಡ, ನಾನು ಬರ್ತೀನಿ. ಹೇಮಂತ್, ಹೇಮಂತ್. ಇವಳ್ಯಾವ ಲೋಕದ ಸತಿಯೋ ಇವಳ್ಯಾವ ಲೋಕದ ಸತಿಯೋ ಇವಳ್ಯಾವ ಲೋಕದ ಸತಿಯೋ ಮತ್ತಿ ಯುವತಿಯೋ ಪಡೆದವಳು ಏನ್ ಪುಣ್ಯವತಿಯೋ ಮತ್ತಿ ಯುವತಿಯ ಪಡೆದವಳು ಏನ್ ಪುಣ್ಯವತಿಯೋ ಹಲೋ, ಎಕ್ಸ್ಕ್ಯೂಸ್ ಮೀ, ತಾವ್ ಯಾರು? ನಾನು ಗಿರಿಧರ. ಇಲ್ಲಿಗೆ ಬಂದ ಉದ್ದೇಶ ಏನು? ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದು, ರಂಗು ಫೋನ್ ಮಾಡಿದ್ದು, ಇನ್ನೂ ಯಾರು ಸತ್ತಾಗಿಲ್ಲ ಅಂತ ಹೇಳಿದ್ದು, ಅದಕ್ಕೆ ನಾ ಇಲ್ಲಿ ಬಂದಿದ್ದು. ರಂಗು, ರಂಗು. ಗಿರಿಧರ? ಹೌದೌದು, ನಾನೇ. ನನ್ನ ಫೋನಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಮಗನೇ, ನಾವಿಬ್ರು ಇಲ್ಲೇನೋ ಕುಟ್ಟಾಗಿ ಮಾತಾಡ್ಕೊತಿದ್ದೆ, ಮಧ್ಯೆ ನಿಂದೇನೋ ನಿಂದು? ಹೇಳು. ಅಯ್ಯೋ, ಮಾತು ಶ್ರೀರಂಗಮ್ಮ ಅದು. ಯಾವಳ ಅವಳು? ನಾನೀಗ ರಂಗು. ಅದಕ್ಕೆ ಎಲ್ಲ ಆಗಮಿಂದ ಆಡ್ತಿದ್ಯಾ? ರಂಗು, ರಂಗು ರಂಗು. ಗಿರಿಗಿರಿ, ನಿನಗೆ ಡಾನ್ಸ್ ಮಾಡ್ಲಿಕ್ಕೆ ಬರುತ್ತಾ? ಡಾನ್ಸ್ ಅಲ್ಲಿ ನಾನು ಎಕ್ಸ್ಪರ್ಟ್. ಹಾಗಾದ್ರೆ ಇಬ್ರು ಸೇರಿ ಡಾನ್ಸ್ ಮಾಡ್ಬಿಡೋಣ. ಐ ಆಮ್ ರೆಡಿ. ನದೀಂ ಧೀಂ तना ನದೀಂ ಧೀಂ तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ನದೀಂ ಧೀಂ तना ನದೀಂ ಧೀಂ तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ. ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ. ಈ ಕಣ್ಣಿನ ಕವನ ಓದೋ ಹುಡುಗ. ವಾವ್, ವಂಡರ್ಫುಲ್ ಆಗಿ ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ ಏನೋ ಚೆನ್ನಾಗಿದೆ. ಆ ಮನುಷ್ಯ ಏನಾದ್ರೂ ನಮ್ಮ ಅಮ್ಮನ ಮದುವೆ ಆಗ್ಬಿಟ್ರೆ ನಮ್ ಕತೆ ಏನು ಜಾಜಕ್ಕೆ? ಗಿರಿಧರ, ನಿನಗೆ ಡಾಕ್ಟರ್ ಸಿಕ್ಕಿದ್ರು. ಅವ್ರು ಹೇಳಿದ್ಲು, ರಂಗಮ್ಮ ಈ ವಯಸ್ಸಲ್ಲೂ ನಿನಗೆ ಮಗು ಆಗುತ್ತೆ ಅಂತ. ಹೌದಾ? ಹೌದು. ನನ್ನ ಮಗಳಾಗಲಿ ನನ್ನ ಸೊಸೆಯಾಗಲಿ ಯಾವುದಕ್ಕೂ ಪ್ರಯೋಜನ
ಅದಕ್ಕೆ ನಾನೇ ಮದುವೆ ಆಗ್ತಿದ್ದೀನಿ. ಈ ಮನೆಗೆ ಒಂದು ಪುಟ್ಟ ಮಗು ಬರಬೇಕು ಅನ್ನೋದೇ ನನ್ನ ಆಸೆ. ನೀ ಏನು ಯೋಚನೆ ಮಾಡಬೇಡ, ನಿನ್ನ ಆಸೆ ನಾನು ಪೂರೈಸ್ತೀನಿ. ಹೇಗಾದ್ರೂ ಮಾಡಿ ಇವ್ರ ಆಸೆಗೆ ಕಣ್ಣೀರ್ ಇಟ್ಬೇಕಲ್ಲ. ಪಾಂಡ್ರಂಗ ನೋಡ್ತಾ ಇರೋ. ಹಾಗಿದ್ದೆ ನೀನು ನಾಳೆ ಬಾ, ಶಾಸ್ತ್ರಿಗಳನ್ನ ಕೇಳಿ ಒಳ್ಳೆ ಮುಹೂರ್ತದಲ್ಲಿ ನಾವು ಮದುವೆ ಆಗ್ಬಿಡೋಣ. ಬರ್ಲಾ? ಬಾಯ್. ಕಿಲಿಕಿಲಿ ಏನಾಯ್ತು? ಸೊಂಟ ಮುರಿದೋಯ್ತು. ಈ ಮನೆ ಬಂದು ಮುಹೂರ್ತನೇ ಸರಿ ಇಲ್ಲ ಅಂತ ಕಾಣೋದು. ಅದಕ್ಕೆ ಈ ಮದುವೆ ಕ್ಯಾನ್ಸಲ್. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ವಾಟ್? ರಂಗಮ್ಮನ್ನ ಮ್ಯಾರೇಜ್ ಮಾಡ್ಕೋಬೇಕಾ? ವಯಸ್ಸೆಷ್ಟು? 50+ ಅವರು ಮ್ಯಾರೇಜ್ ಮಾಡ್ಕೊಡಲ್ಲ. ಇಡ್ರಿ ಫೋನ್. ಹಲೋ, ರಂಗಮ್ಮನ ಯಾಕ್ರಿ ಮ್ಯಾರೇಜ್ ಮಾಡ್ಕೋತೀರಾ? ರಂಗಮ್ಮ ಮದುವೆ ಆದ್ಮೇಲೆ ಗಂಡನ್ ಕತ್ ಹಿಸ್ಕಿ ಸಾಯಿಸ್ಬಿಡ್ತಾರೆ. ಇಡ್ರಿ ಫೋನು. ಗಂಡು ಕಲೇಶ್ವರ, ಫೋನ್ ಮೇಲೆ ಫೋನು ಬರ್ತಾ ಇದೆಯಲ್ರಿ. ಲೇ ಪಾಂಡ್ರಂಗ, ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ, ಫೋನೇ ಬರ್ತಾರಂಗ್ ಮಾಡ್ಬಿಡ್ತೀನಿ. ಏನ್ ಮಾಡ್ತೀವೋ ಮಾಡಿ ಸಾಯಿ. ಬೇಗ ಬಿಡಿ. ಇನ್ನು ಒಂದು ಫೋನು ಬರೋದಿಲ್ಲ. ಈ ಕೆಲ್ಸನ ನಾನೇ ಮಾಡ್ಬೋದಾಗಿತ್ತಲ್ಲ. ಅದಕ್ಕೂ ಕಿಡ್ನಿ ಇರ್ಬೇಕು. ಏನ್ ರಂಗಮ್ಮ, ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದ್ರಲ್ಲ. ಡಾಕ್ಟ್ರೆ, ಮದುವೆ ಆಗಲೇ ಈ ವಯಸ್ಸಿನಲ್ಲೂ ಮಕ್ಕಳಾಗುತ್ತೆ ಅಂತ ನೀವೇ ಹೇಳಿದ್ರಿ. ನನ್ನ ಮದುವೆ ಆಗೋದಕ್ಕೆ ಹೇಮಂತ್ ಬಂದಿದ್ದ, ಗಿರಿಧರ ಬಂದಿದ್ದ. ಆದರೆ ಮನೆಯವರೆಲ್ಲ ಸೇರ್ಕೊಂಡು ಅದಕ್ಕೆ ಕಲ್ಲು ಹಾಕಿ. ಆದರೆ ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಮದುವೆ ಆಗೇ ಆಗ್ತೀನಿ. ನಾನು ನಿರ್ಧಾರ ಮಾಡಿದ್ದೀನಿ, ನನ್ನ ಪ್ರಯತ್ನದಲ್ಲಿ ನಾನು ಸೆಂಚುರಿ ಹೊಡಿತೀನಿ ಅಂತ. ನೀವು ಮನಸ್ಸು ಮಾಡಿದ್ದೀರಿ, ನಾನು ಮನಸ್ಸು ಮಾಡಿದ್ದೀನಿ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವೇ? ನೀವು ಏನು ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ನೀವು ನನ್ನನ್ನ ಮದುವೆ ಆಗ್ತಿಲ್ಲ? ಯಾಕೆ ಆಗ್ಬಾರ್ದು? ಬನ್ನಿ, ಮಾಲಲ್ಲಿ ಸುತ್ತಾಡ್ಕೊಂಡು ಬರೋಣ. ನನ್ನ ಮನಸ್ಸು ನಿಮಗೂ ಅರ್ಥ ಆಗುತ್ತೆ, ನಿಮ್ಮ ಮನಸ್ಸು ನನಗೂ ಅರ್ಥ ಆಗುತ್ತೆ. ಇಬ್ಬರ ಮನಸ್ಸು ಒಪ್ಪದ ಮೇಲೆ ಸುಮ್ಮನಿರಬಾರದು, ಮದುವೆ ಆಗೇ ಬಿಡಬೇಕು. ಬನ್ನಿ, ಸಂಗಮ್ ಪೊಸಿಷನ್ ಹೋಗೋಣ. ಇವರಿಬ್ರು ನಿಜವಾಗ್ಲೂ ಮದುವೆ ಆಗ್ತಾರ? ಹಂಗೋ ಈ ತರ ಸಿಂಪಲ್ ಆಗಿ ಮದುವೆ ಮಾಡ್ಕೋಬೇಕು. ಜನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಕಲೆಕ್ಟಾಗಿ ಹೇಳಿದೆ ಗೋಪಿ. ಛತ್ರದಲ್ಲಿ ಬೇಕು ಬೇಡವಾದ ಜನನೆಲ್ಲ ಸೇರಿಸಿ ಧಾಮ್ ಧೂಮ್ ಅಂತ ಮದುವೆ ಮಾಡೋದು ಬಿಟ್ಟು ಮನೇಲೆ ಸಿಂಪಲ್ ಆಗಿ ಮದುವೆ ಮಾಡಿ ಬಂದವರಿಗೆ ಕಾಫಿ ಬಿಸ್ಕೆಟ್ ಹಾಕ್ಬಿಟ್ರೆ ಆಯ್ತು. ನೀವೇನಂತೀರ? ನೋಡಿಯಪ್ಪ, ನೀವು ಮದುವೆ ಮಾಡ್ಕೊಳ್ಳಿ, ಆದ್ರೆ ಶಾಸ್ತ್ರೀಯ ಕಸೋದು ಮಾತ್ರ ಮರಿಬೇಡಿ. ಸರಿ, ಮದುವೆ ಯಾರು ಕಾಣಿಸ್ತಾ ಇಲ್ವಲ್ಲ, ಮದುವೆ ಹೇಗಮ್ಮ ಮಾಡೋದು? ನಿಮ್ಮ ಪಾಡು ನೀವು ಮದುವೆ ಮಾಡಿಸಿ ಅವಳ ಪಾಡ್ಗೆ ಅವಳು ಬಲ್ತಾಳೆ. ನಮ್ದೇನು ಹೊಸ ಮದುವೆನೇ? ಸರಿ ಸರಿ, ಹಾರ ತಗೊಳಪ್ಪ, ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಇರಪ್ಪ. ಈಗ ಫೋನ್ ಯಾರಿಗೆ? ಪಾಂಡ್ರಂಗ, ನಾನ್ ಕಡೆ ಶಾಸ್ತ್ರಿ ಮಾತಾಡ್ತಿರೋದು. ಎಲ್ಲರೇ ಇದ್ದೀರಾ? ಮುಹೂರ್ತ ಟೈಮ್ ಮೀರ್ ಹೋಗ್ತಾ ಇದೆ. ಇಲ್ಲಿ ಸಾಕ್ಷಿಗೆ ಬರ್ಬೇಕಲ್ಲ, ಎಲ್ಲ ಬೇಗ ಹೊರಡ್ರಪ್ಪ ನೀವು. ಸತ್ತಿಗಳೇ ಕಟ್ಬಿಡ್ಲ. ನೋಡಯ್ಯ, ಈಗಿನ ಕಾಲದ ಹುಡುಗರು ಮದುವೆ ಮಾಡಿಸ್ಬೋದು, ನಿಮ್ಮಂತ ವಯಸ್ಸಾದವ್ರಿಗೆ ಮದುವೆ ಮಾಡಿಸೋ ಬಹಳ ಕಷ್ಟ ಕಣಯ್ಯ. ಅಲ್ಲ, ಮತ್ತೆ ಅಕ್ಷತೆ ತಗೊಳಕ್ಕೂ ಪುಸ್ತಕ ಕೊಡಲ್ವಲ್ಲ ನೀನು? ಸತ್ತಿಗಳೇ ಮುಗೀತು. ಏನ್ ನಿಲ್ಸೋದು? ಕಟ್ಟಾಗೋಯ್ತು. ನಿಮ್ಮ ಮೇಲಿನ ಚಾಲೆಂಜ್ಗೋಸ್ಕರ ನಾನು ಡಾಕ್ಟರ್ ಗೋಪಿನೇ ಮದುವೆ ಆಗ್ತೀನಿ. ಸಾಧನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಅಂದ್ಮೇಲೆ ಸಾಧನೆ ಮಾಡೇ ಮಾಡ್ತಾರೆ. ಇನ್ನು 1 ವರ್ಷದಲ್ಲಿ ಈ ಮನೆಯಲ್ಲಿ ಮಗು ಬಂದೇ ಬರುತ್ತೆ. ಏನು ಅಂದ್ರೆ ಹನಿಮೂನ್ಗೆ ನಾವು ಎಲ್ಲಿ ಹೋಗೋಣ? ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲಿ ಸಂಗಮ್ ಕೂತ್ಕೊಂಡು ಪೇಮೆಂಟ್ ಕೊಡಿದ ಓಡೋಗ್ಬಿಟ್ಟಿದಾರಲ್ಲಪ್ಪ. ಅಣ್ಣಯ್ಯ, ಅಮ್ಮ ಮನೆ ಬಿಟ್ಟು ಹೋಗಿ 2 ವರ್ಷ ಆಯ್ತು. ಎಲ್ಲಿ ಹೋದ್ರು ಏನೋ ಒಂದು ಗೊತ್ತಾಗ್ತಿಲ್ಲ. ಪವನ ಮತ್ತವ್ರು ಮಿಸ್ ಆಗ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರೆ ಹಿಂಗೆ? ಏನಂತ ಕಂಪ್ಲೇಂಟ್ ಕೊಡ್ತೀರಾ? ಆರಾಮಾಗಿ ಮದುವೆ ಆಗಿ ಹೋಗಿದ್ದಾರೆ. ಆಚೆಗಂತ ಮಾಂಗಲ್ಯ ಇದೆ.
ಅಭಿ ಡಾಕ್ಟರ್ ಗೋಪಿನಾಥ್ ಅತ್ತೆನ ಓಡಿಸ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರೆ ಅವ್ರೇನ್ ಹೊದ್ದಾರೋಷ್ಟವ್ರೇನ್ರಿ 50 ದಾಟಿರೋರು ಯಾವ ಕಂಪ್ಲೇಂಟು ನಿಲ್ಲಲ್ಲ. ಅಂತೂ ಇಂತೂ ಬಂದ್ಬಿಟ್ರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ತುಂಬಾ ಮುದ್ದಾಗಿದೆ ಅಮ್ಮ. ಯಾಕಮ್ಮ ಈ ಮಗು? ಈ ವಂಶದ ಕುಡಿ ಸೆಂಚುರಿ ಕಂಡು ಮೈ ಗಾಡ್ ಅತ್ತೆ, ನಿಮ್ಗೆ ಈ ವಯಸ್ಸಲ್ಲಿ ಮಗು ಬೇಕಾಗಿತ್ತಾ? ಈಗಲಾದ್ರೂ ಗೊತ್ತಾಯ್ತಾ ನನ್ನ ಮುಂದೆ ನೀನು ಏನೇನು ಇಲ್ಲ. ರಂಗಮ್ಮ, ಈ ಮನೆಗೆ ನೀನು ಯಜಮಾನ್ತಿ, ನಾನು ಯಜಮಾನ ಅಂದ ಮೇಲೆ ಈ ದಂಡ ಪಿಂಡಿಗಳು ಬೇಕಾ? ಇವೆಲ್ಲ ಯಾಕೆ ಮನೇಲಿ ಇರ್ಬೇಕು? ಒತ್ತು ಓಡಿಸ್ಲಾಯ್ತು. ಅಷ್ಟವ್ರೆ, ನನ್ನ ತಂಟೆಗೆ ಏನಾರು ಬಂದ್ರೆ ನಾನು ಸುಮ್ಮನೆ ಇರಲ್ಲ. ನಿಮ್ಮ ಸೆಂಚುರಿ ಗಂಡುಗಳಿನ ಎತ್ತಾಕೊಂಡು ಕಾಡಲ್ಲಿ ಬಿಟ್ಟು ಬಂದ್ಬಿಡ್ತೀನಿ. ನನ್ನ ತಂಟೆಗೆ ಏನಾದ್ರು ಬಂದ್ರೆ ನಾನು ಸುಮ್ಮನೆ ಇರಲ್ಲ. ನಿಮ್ ಸೆಂಚುರಿ ಗಂಡುಗಳಿನ ರೋಡ್ ಸೆಂಟ್ರಲ್ ಬಿಟ್ಬಿಟ್ಟು ಬರ್ಬೇಕಾಗತ್ತೆ. ಎಲ್ಲೆಲ್ಲಿಗೂ ನನ್ನ ಮಗುವಿನ ಮೇಲೆ ಕಣ್ಣು. ಈ ಬದ್ದುಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೆ, ಎಲ್ಲರೂ ದಾಳಿಗೆ ಬರ್ತಾಳೆ. ಹೌದಾ? ನಾನು ಕಲಿಸ್ತೀನಿ. ಏನಾಯ್ತು? ರಂಗತ್ತೆ ಡಾಕ್ಟರ್ ಗೋಪಿನಾಥ್ನ ಮದುವೆ ಆಗ್ಬಿಟ್ರ? ಯಾವಾಗ? ಅಷ್ಟೇ ಅಲ್ಲ ಕಣ, ಅವ್ರಿಗೊಂದು ಮಗುನು ಆಗ್ಬಿಡ್ತಾ? ಮದುವೆ ಆಯ್ತು ಅಂದ್ರೆ ನಂಬೋದು, ಮಗು ಆಯ್ತು ಅಂದ್ರೆ ಹೇಗೋ ನಂಬೋದು? ನಾನೇ ನನ್ನ ಕಣ್ಣಾರೆ ನೋಡಿದ್ನಲ್ಲ, ಎಲ್ಲಿ? ನನ್ನ ಕನ್ಸಲ್ಲಿ. ರಂಗಮ್ಮ, ಈ ವಯಸ್ಸಲ್ಲಿ ನೀವು ಮದುವೆ ಆದ್ರೆ ನೋಡಿ ಜನ ಮಕ್ ಹುಟ್ಟಿಯಲ್ವಾ? ನಾನು ನಮ್ಮ ವಂಶ ಬೆಳೀಲಿ ಅಂತ ಪ್ರಯತ್ನ ಪಡ್ತಾ ಇದ್ದೇನೆ. ಇದ್ರಲ್ಲಿ ಏನೋ ತಪ್ಪು. ಈಗೇನು ನಿಮ್ಗೆ ಮೊಮ್ಮಗಳು ಶಬ್ದ ಕೇಳ್ಬೇಕು ಅಷ್ಟೇ ತಾನೇ? ಅದಕ್ಕೆ ತಾನೇ ನಾನು ಬಾಯ್ ಬಡ್ಕೋತಾ ಇರೋದು. ಸರಿ ಬಿಡಿ, ನನಗೆ 1 ವರ್ಷ ಕಾಲಾವಕಾಶ ಕೊಡಿ. ನಾನು ಅಥವಾ ಅಳಿ ಅಂದ್ರು ಯಾರಾದ್ರೂ ಒಬ್ರು ನಿಮ್ಗೆ ಮೊಮ್ಮಗನ ಕೊಡ್ತೀವಿ. ಮದರ್ ಪ್ರಾಮಿಸ್. ಡಾಕ್ಟರ್ ಗೋಪಿ, ಇವಳೇನೋ ಆಶ್ವಾಸನೆ ಕೊಟ್ಟಿದ್ದಾಳೆ, ಆದ್ರಿಂದ ಈ ಮದುವೆ ಕ್ಯಾನ್ಸಲ್. ನಾನು ಸೆಂಚುರಿಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ ಇಬ್ರು ಜೋಡಿನಲ್ಲಿ ಒಬ್ರಾದ್ರೂ ಮಗುನ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ನಾನು ನಿಜವಾಗೂ ಡಾಕ್ಟರ್ ಗೋಪಿನ ಮದುವೆ ಆಗಿ ಒಂದು ಮಗುನ ಹೆಚ್ಚು ನಿನ್ನ ಕೈಗೆ ಕೊಟ್ಬಿಡ್ತೀನಿ.